ಪೆಟ್ರೋಲ್ ಹಾಕ್ಸಿದಾಯಿತು. ನಮ್ಮ ಪಯಣ ಶುರು ಮಾಡೋಣ ಬನ್ನಿ ಗಾಯ್ಸ್, ಹೋಗೋದ. ಸೊ ನಾನು ಅವ್ರನ್ನ ಕೇಳಿದೆ, ನಿಮಗೆ ಯೂಟ್ಯೂಬರು ನಾನು ವೀಡಿಯೋ ಮಾಡ್ಕೋಬೋದಾ ಅಂತ. ಸೊ ಅದಕ್ಕೂ ಪರ್ಮಿಷನ್ ಕೊಡಲಿಲ್ಲ. ಸೊ ಆದರೂ ನನ್ನ ಕೈಲಾದಷ್ಟು ನಾನೇ ಪ್ರಯತ್ನ ಪಟ್ಟು ಮಾಡಿದ್ದೀನಿ, ಬಟ್ ಅಲ್ಲಿ ಮಾತಾಡೋಕ್ಕಾಗ್ತಿರ್ಲಿಲ್ಲ. ಸೊ ಫೈನಲಿ ಬಂದ್ವಿ ನೋಡಿ ಗಾಯ್ಸ್. ಸೊ ಇದೇ ಟೆಂಪಲಲ್ಲಿ ಚಂದ್ರಚಕೋರಿ ಮೂವಿ ಶೂಟಿಂಗ್ ಆಗಿರೋದು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಗಾಯ್ಸ್. ಸೊ ಹಾಗೆ ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಸೊ ಇವತ್ತಿನ ಕಂಟೆಂಟ್ ಏನಪ್ಪ ಅಂದರೆ, ಚಂದ್ರಚಕೋರಿ ಮೂವಿ ನೋಡಿರ್ತೀರ ಗಾಯ್ಸ್. ಸೊ ಶ್ರೀ ಮುರಳಿ ಸರ್ ಅವರ ಸಿನಿಮಾ ಜರ್ನಿಲಿ ಒಂಥರ ಟರ್ನಿಂಗ್ ಪಾಯಿಂಟ್ ತಂದುಕೊಟ್ಟಂಥ ಸಿನಿಮಾನೇ ಅದು. ಸೊ ಆ ಮೂವಿ ಎಲ್ಲಿ ಶೂಟಿಂಗ್ ಆಗಿದ್ದು ಮತ್ತು ಯಾವ ಜಾಗ ಅನ್ನೋದೇ ಇವತ್ತಿನ ಕಂಟೆಂಟ್ ಆಗಿರುತ್ತೆ. ಸೊ ಬನ್ನಿ ಹೋಗೋದ, ಲೆಟ್ಸ್ ಗೋ. ಸೊ ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ದೀರಾ, ಮತ್ತು ಫಸ್ಟ್ ಟೈಮ್ ಯಾರು ನಾನು ವೀಡಿಯೋ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗಾಯ್ಸ್. ಸೊ ಮಜವಾಗಿರುತ್ತೆ ವಿಡಿಯೋ, ಬನ್ನಿ ಹೋಗೋದ ಗಾಯ್ಸ್. ಇವಾಗ ಕರೆಕ್ಟಾಗಿ ಗಾಯ್ಸ್ ನಾನು ಜಯಲಕ್ಷ್ಮೀಪುರಮಲ್ಲಿದ್ದೀನಿ. ಸೊ ಈ ರೋಡ್ ಯಾವುದಪ್ಪ ಅಂದರೆ ನನ್ನ ಡಿಗ್ರಿ ಲೈಫ್, ಅಂದರೆ ನಾನು ಡಿಗ್ರಿ ಮಾಡಿದ ಕಾಲೇಜು. ಸೊ ಇದೇ ನೋಡಿ ಕಾಲೇಜು. ಆ್ಯಕ್ಚುಲಿ ನಮ್ಮ ಕಾಲೇಜಲ್ಲಿ ಹೋಗಿ ಮಾಡಬೇಕು ಗೈಸ್, ಮಾಡೋಣ. ನಾನು ಇವತ್ತು ಈ ರೇಂಜ್ ಕಾನ್ಫಿಡೆನ್ಸಲ್ಲಿ ಮಾತಾಡ್ತಿದ್ದೀನಿ ಅಂದರೆ, ಈ ಥರ ಬ್ಲಾಗ್ ಹಿಂಗೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಅದಕ್ಕೆ ನಮ್ಮ ಕಾಲೇಜು ಕೂಡ ಒಂದು ಕಾರಣ ಆಗುತ್ತೆ ಗೈಸ್. ಇನ್ ಕೇಸ್ ಈ ವಿಡಿಯೋನ ನಮ್ಮ ಸೀನಿಯರ್ಸ್ ಯಾರಾದರೂ ಅಥವಾ ನಮ್ಮ ಜೂನಿಯರ್ಸ್ ಯಾರಾದರೂ ನೋಡ್ತಾ ಇದ್ದರೆ ಕಮೆಂಟ್ ಹಾಕ್ರಪ್ಪ. ಆ್ಯಕ್ಚುಲಿ ಇವತ್ತು ನಾನು ತುಂಬ ಖುಷಿಯಾಗಿ ಮತ್ತು ಎಕ್ಸೈಟ್ಮೆಂಟಿಂದ ವೀಡಿಯೋ ಮಾಡ್ತಿದ್ದೀನಿ. ಬಿಕಾಸ್ ಏನಕ್ಕಪ್ಪ ಅಂದರೆ, ಸೊ ಇವಾಗ ನನ್ನ ರೀಸೆಂಟ್ ವೀಡಿಯೋಗಳಿಗೆಲ್ಲ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಗಾಯ್ಸ್. ಮತ್ತು ನನ್ನನ್ನು ಒಂದಷ್ಟು ಜನ ಐಡೆಂಟಿಫೈ ಮಾಡ್ತಿದ್ದೀರಾ. ಮತ್ತು ಇನ್ನೊಂದಷ್ಟು ಜನ ನಾನು ಅಂದರೆ ಅವ್ರು ಯಾರು ಅಂತ ನನಗೆ ಗೊತ್ತಿರಲ್ಲ, ಬಟ್ ನಾನು ಇನ್ ಕೇಸ್ ನನ್ನ ವೀಡಿಯೋಸ್ ನೋಡಿರ್ತಾರಲ್ಲ, ಅದರಿಂದ ಅವ್ರು ನನಗೆ ಸ್ಮೈಲ್ ಮಾಡೋದಾಗಲಿ, ಅವರೇ ಮಾತಾಡ್ಸೋದಾಗಲಿ ಅದೆಲ್ಲನೆಲ್ಲ ಮಾಡ್ತಿರ್ತಾರೆ. ಇನ್ನೊಂದಷ್ಟು ಜನ ಕರೆದುಬಿಟ್ಟೆ ಹೇಳಿದ್ದಾರೆ, ನೀ ವೀಡಿಯೋಸ್ ನೋಡ್ತೀವಿ ನಿಮ್ಮದು, ಈ ಥರ ಚೆನ್ನಾಗಿ ಬರ್ತಿದೆ, ಚೆನ್ನಾಗಿ ಮಾತಾಡ್ತೀರಾ ಅಂತೆಲ್ಲ ಹೇಳಿದಾಗ ಅದು ಅಂದರೆ ಆ ಖುಷಿಯ ಫೀಲ್ನ ಗೈಸ್ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಸೊ ಅದೇ ಹುಮ್ಮಸ್ಸಲ್ಲಿ, ಅದೇ ಖುಷಿಲಿ ಕೂಡ ಇವತ್ತು ನಾನು ವೀಡಿಯೋ ಮಾಡ್ತಿರೋದು. ಮತ್ತು ಗಾಯ್ಸ್, ನಾನು ಅಂದರೆ ಅಡ್ರೆಸ್ ಹೇಳೋ ಅವಶ್ಯಕತೆ ಇಲ್ಲ ಅಂದ್ಕೊಂಡಿರ್ತೀನಿ. ಸೊ ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿರುತ್ತೆ, KRS ಬ್ಯಾಕ್ವಾಟರು ವೇಣುಗೋಪಾಲ ಸ್ವಾಮಿ ಟೆಂಪಲ್ ಅಂತ. ಸೊ ಅಂದರೆ ನೀವು ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ. ಸೊ ಆ ಕಾರಣವಾಗಿ ನಾನು ಇಂತಿಂಥ ರೋಡೇ ಇದೆ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಏನಪ್ಪ ಪೆಟ್ರೋಲ್ ಬಂಕ್ ಕ್ಲೋಸ್ ಆಗೈತಿ ಇಲ್ಲಿ, 2 ಪೆಟ್ರೋಲ್ ಬಂಕ್ ಕ್ಲೋಸ್ ಮಾಡಿಬಿಟ್ಟವ್ರೆ. ಹಿಂದ್ಗಡೆ ಬ್ಯಾಕಲ್ಲಿ ಒಂದು ಪೆಟ್ರೋಲ್ ಬಂಕ್ ಇತ್ತು, ಅದು ಕ್ಲೋಸ್ ಆಗೈತೆ. ಅಂದರೆ ನಾನು ಡಿಗ್ರಿ ಮಾಡೋಕ್ಕೆ ಮುಂಚೆನೂ ಬರ್ತಿದ್ದೆ. ಇನ್ನು ಡಿಗ್ರಿ ಇಲ್ಲೇ ಮಹಾಜನಸ್ಸು. ಸೊ ಒಂದು ವರ್ಷ ಪಡವರಳ್ಳಿಲಿ ಬೇರೆ ಇದ್ದೆ. ಖುಷಿಯಾದಾಗಲೂ ಹೋಗು, ಬೇಜಾರಾದಾಗಲೂ ಹೋಗು, ಮತ್ತು ಫ್ರೆಂಡ್ಸ್ ಎಲ್ಲ ಸೇರಿ ಕಾಲೇಜಿಗೆ ಕ್ಲಾಸಿಗೆ ಬಂಕಾದಾಗಲೂ ಹೋಗು. ಮತ್ತು ನಮ್ಮದಷ್ಟು ಸವಿ ನೆನಪುಗಳಿದೆ ಗಾಯ್ಸ್, ಅದನ್ನೆಲ್ಲ ಹೇಳೋಂಗಿಲ್ಲ. ಸೊ ಆವಾಗಲೂ ಹೋಗು. ಬಟ್ ಇವಾಗ ಇಂಟೆನ್ಷನ್ನು ಕಂಟೆಂಟು. ಸೊ ಬನ್ನಿ ಗಾಯ್ಸ್, ಲೆಟ್ಸ್ ಗೋ, ಹೋಗೋಣ. ಆ್ಯಕ್ಚುಲಿ ನಮ್ಗೆ ಒಳಗಡೆ ಪರ್ಮಿಷನ್ ಕೊಡೋಲ್ಲ ಅನ್ಕೋತೀನಿ ವೀಡಿಯೋ ಮಾಡೋದಕ್ಕೆ. ಕೊಡೋಲ್ಲ, ಅಲ್ಲಿ ಫೋಟೋ ಕ್ಯಾಮ್ರಾ ಫೋನೇ ತೆಗಿಯೋಕ್ಕಿರಲ್ಲ. ನೋಡೋಣ, ಇನ್ ಕೇಸ್ ಅಲ್ಲಿ ಬಿಡಲಿಲ್ಲ ಅಂದರೆ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ಸರ್ ಈ ಥರ ಯೂಟ್ಯೂಬರು ಒಂದು ವೀಡಿಯೋ ಮಾಡ್ಕೋಬೋದಾ ಅಂತ. ಇಲ್ಲ ಕೊಡಲಿಲ್ಲ ಅಂದರೆ ನೋಡೋಲ್ಲ, ಬನ್ನಿ ಇದ್ದೇ ಇರುತ್ತಲ್ಲ. ಪೆಟ್ರೋಲ್ ಹಾಕ್ಸ್ಕೊಬಿಡೋಣ ಗೈಸ್. ಹಾಂ ಬ್ರೋ, ಯೂಟ್ಯೂಬ್ ನೋಡ್ತೀರಾ? ಐಡೆಂಟಿಟಿ ಕನ್ನಡಿಗ ಅಂತ ಐತೆ ನೋಡಿ ಪೇಜು. ಹಾಂ,
ಪೆಟ್ರೋಲ್ ಹಾಕ್ಸಿದಾಯಿತು, ನಮ್ಮ ಪಯಣ ಶುರು ಮಾಡೋಣ ಬನ್ನಿ ಗಾಯ್ಸ್. ಹೋಗೋದ ಬೃಂದಾವನ 5 ಕಿಲೋಮೀಟರ್, ಕಾವೇರಿ ನೀರಾವರಿ ನಿಗಮ ಗಾಯ್ಸ್. ಇವಾಗ ನಾನು ಹೇಳೋದೇನು ಬೇಕಾಗಿಲ್ಲ, ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ ನಾನು ಎಲ್ಲಿದ್ದೀನಿ ಅಂತ. ಸೊ ಇವಾಗ ಕರೆಕ್ಟಾಗಿ KRS ಡ್ಯಾಮ್ ಮುಂದೆ ಇರೋ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀನಿ ಗೈಸ್. ಸೊ ಕಾವೇರಮ್ಮ ಯಾಕೋ ಈ ವರ್ಷ ದಯೆ ತೋರಿಲ್ಲ. ಸೊ ಮಳೆ ಆಗದಿರೋ ಕಾರಣ ನೀರು ನೋಡ್ತಿರ್ಬೋದು ನೀವು ಎಷ್ಟಿದೆ ಅಂತ. ಸೊ ಆಲ್ರೆಡಿ ಗೈಸ್ ಅದೇ ಡ್ಯಾಮು, ಬೃಂದಾವನ ಗಾರ್ಡನ್ ಕೂಡ ಅಲ್ಲೇ ಇರೋದು. ಸೊ ಆ್ಯಕ್ಚುಲಿ ಟೈಮಲ್ಲೆಲ್ಲ ಇಲ್ಲಿ ಫುಲ್ಲು ಈ ಬ್ರಿಡ್ಜೆಲ್ಲ ತುಂಬೋಗಿ ಹರಿತಾ ಇರಬೇಕು, ಡ್ಯಾಮ್ ಗೇಟ್ ಓಪನ್ ಆಗಿ. ಮತ್ತು ಕಾವೇರಿ ನೀರ್ದು ಡ್ಯಾಮ್ ನೀರಿನ ಮಟ್ಟ ಜಾಸ್ತಿ ಆಗಿರಬೇಕು. ಸೊ ಇನ್ನೇನು ಈ ಮಂತು ಮತ್ತು ಇನ್ನೊಂದು 1 ಮಂತ್ ಆದರೆ ಈ ವರ್ಷದ ಮಾನ್ಸೂನೇ ಕಳೆದೋಗುತ್ತೆ. ಬಟ್ ಇನ್ನೂ ಏನು ಯಾವ ರೀತಿ ಯಾವ ಕಾರಣಕ್ಕೆ ಮಳೆ ಆಗಿಲ್ಲ ಅನ್ನೋದೇ ಗೊತ್ತಾಗ್ತಿಲ್ಲ ಗೈಸ್. ಸೊ ಫೈನಲಿ ಬಂದ್ವಿ ನೋಡಿ ಗೈಸ್. ಸೊ ಇದೇ ಟೆಂಪಲಲ್ಲಿ ಚಂದ್ರ ಚಕೋರಿ ಮೂವಿ ಶೂಟಿಂಗ್ ಆಗಿರೋದು. ಸೊ 2 ಸೀನು ಬರುತ್ತೆ ಗೈಸ್, 2ರಿಂದ 3 ಸೀನು. ಒಂದು ಸಾಂಗಲ್ಲಿ ಬರುತ್ತೆ ಮತ್ತು ಇನ್ನೊಂದು ಕ್ಲೈಮ್ಯಾಕ್ಸಲ್ಲಿ ಬರೋ ಟೆಂಪಲು. ಸೊ ಇದೆ, ಬಟ್ ಇವಾಗ ಹೆಂಗಿದೆಯೋ ಅದ್ರದ್ದು ಕಾಲು ಭಾಗದಷ್ಟು ಅವಾಗ ಇರಲಿಲ್ಲ. ಸೊ ಅವಾಗ ಹೆಂಗಿತ್ತು ಮತ್ತು ಇವಾಗ ಈ ಥರ ಏನಕ್ಕೆ ನಿರ್ಮಾಣ ಮಾಡಿದ್ದಾರೆ, ಯಾವ ಥರ ಮಾಡಿದೆ ಅನ್ನೋದನ್ನೆಲ್ಲನೂ ನಾನು ಅಲ್ಲಿ ಹೋಗ್ತಾ ಹೇಳ್ತೀನಿ ಬನ್ನಿ ಗೈಸ್. ಫೈನಲಿ ನಾವು ಚಂದ್ರಚಕೋರಿ ಮೂವಿ ಶೂಟಿಂಗ್ ಸ್ಪಾಟ್ಗೆ ಬಂದಿದ್ದೀವಿ. ಸೊ ನೀವೇನು ನೋಡ್ತಿದ್ದೀರಾ ಇದೇ ಟೆಂಪಲಲ್ಲಿ ಆ ಮೂವಿ ಶೂಟಿಂಗ್ ಆಗಿರೋದು ಗೈಸ್. ಇಲ್ಲಿ ವಿಡಿಯೋ ಮತ್ತು ಫೋಟೋ ಶೂಟ್ಗೆಲ್ಲ ಅಲೋ ಇಲ್ಲ. ಸೊ ನಾನು ಅವ್ರನ್ನ ಕೇಳಿದೆ, ನಿಮಗೆ ಯೂಟ್ಯೂಬರು ನಾನು ವೀಡಿಯೋ ಮಾಡ್ಕೋಬೋದಾ ಅಂತ. ಸೊ ಅದಕ್ಕೂ ಪರ್ಮಿಷನ್ ಕೊಡಲಿಲ್ಲ. ಸೊ ಆದರೂ ನನ್ನ ಕೈಲಾದಷ್ಟು ನಾನೇ ಪ್ರಯತ್ನ ಪಟ್ಟು ಮಾಡಿದ್ದೀನಿ. ಬಟ್ ಅಲ್ಲಿ ಮಾತಾಡೋಕ್ಕಾಗ್ತಿರ್ಲಿಲ್ಲ. ಸೊ ಅದಕ್ಕೆ ಜಸ್ಟ್ ವೀಡಿಯೋ ಮಾತ್ರ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ವಾಯ್ಸ್ ಓವರ್ ಕೊಟ್ಟು ಹೆಂಗೆ ಏನೇನು ಡೀಟೇಲ್ ಅಂತ ವೀಡಿಯೋ ಸಮೇತ ಆ್ಯಡ್ ಮಾಡಿ ಅದನ್ನು ನಿಮ್ಗೆ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಗೈಸ್. ನಿನ್ನ ಕೇಳಿದೆ ಏನಂತೀಯ. ಇದನ್ನೆಲ್ಲ ಇವಾಗ ಏನು ನೋಡ್ತಿದ್ದೀರಲ್ಲ, ಮತ್ತು ಈ ಹಂಪಿಲಿ ಸೇಮ್ ಇದೇ ಥರದೊಂದು ಕಲ್ಲಿನ ರಥ ಇದೆಯಲ್ಲ ಅದನ್ನು ಸೊ ಆ್ಯಡ್ ಮಾಡವ್ರೆ. ಇದೆಲ್ಲ ಗೈಸ್ ಚಂದ್ರ ಚಕೋರಿ ಮೂವಿ ಶೂಟಿಂಗ್ ಟೈಮಲ್ಲೆಲ್ಲ ಇರಲಿಲ್ಲ. ಸೊ ಶ್ರೀಹರಿ ಕಾಡೆ ಅನ್ನೋರು ಈ ದೇವಸ್ಥಾನನ ಕಟ್ಟಿಸಿ ಜೀರ್ಣೋದ್ಧಾರ ಮಾಡಿಸಿರೋದು ಗೈಸ್. ಅಂದರೆ ದೇವಸ್ಥಾನ ಏನು ಹಾಳಾಗಿರಲಿಲ್ಲ, ಬಟ್ ನೀರು ಜಾಸ್ತಿ ಆಗಿರೋ ಪ್ರಮಾಣದಿಂದ ದೇವಸ್ಥಾನ ನೀರು ಮುಚ್ಚೋಗ್ತಿತ್ತು. ಸೊ ಅದಕ್ಕೆ ಇದನ್ನು ಹೈಟ್ ಮಾಡಿ ಬೇಸ್ ಮಟ್ಟನ ದೇವಸ್ಥಾನನ ಈ ಥರ ರೆಡಿ ಮಾಡಿದ್ದಾರೆ ಗೈಸ್. ಡ್ಯಾಮು ನೀರು ಎಷ್ಟು ಕಡಿಮೆ ಆಗ್ಬಿಟ್ಟಿದೆ ಅಂತ ಫುಲ್ ಕಡಿಮೆ ಆಗ್ಬಿಟ್ಟೈತೆ. ಸೊ ಇಲ್ಲಿ ನೀರು ಜಾಸ್ತಿ ಆದಾಗ ಅದೇ ನಾನು ಹೇಳ್ದಂಗೆ ಫುಲ್ಲು ಟೆಂಪಲೆಲ್ಲ ಮುಚ್ಚೋಗ್ತಿತ್ತು. ಸೊ ಇವಾಗ ಇಲ್ಲಿ ನೀವು ಏನು ನೋಡ್ತಿದ್ದೀರ ಇದನ್ನೆಲ್ಲ ಹೈಟ್ ಮಾಡಿ ದೇವಸ್ಥಾನನ ಫುಲ್ಲು ರೆಡಿ ಮಾಡಿಸಿದ್ದಾರೆ ಅವರು, ಶ್ರೀ ಹರಿ ಕಾಡ್ಗೆ ಅನ್ನೋರು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಚಂದ್ರಚಕೋರಿ ಮೂವಿಲಿ ಬರೋ ಅಂಥ ಶೂಟಿಂಗ್ ಸ್ಪಾಟ್ ಆಗಿರುತ್ತೆ. ಸೊ ಇದೇ ಥರ ಇನ್ನೊಂದು ಹಿಂಗೆ ಇಂಟ್ರೆಸ್ಟಿಂಗ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಐಡೆಂಟಿ ಕನ್ನಡಿಗ. ಎಲ್ಲರೂ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಗಾಯ್ಸ್, ಬಾಯ್. ನಾನೆಂದು ನಿಮ್ಮವನು, ನಿಮಗಾಗಿ ಬಂದವನು.